ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಒಳ ಮೀಸಲಾತಿಯ ಸಮೀಕ್ಷೆ ವೇಳೆ ನಾನಾ ರೀತಿಯ ಸಮಸ್ಯೆಗಳು ಎದುರಾಗ್ತಾ ಇದ್ದಾವೆ. ಸ್ಪಷ್ಟತೆ ನೀಡಲಿಕ್ಕೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಇವತ್ತು ಮುಂದಾಗ್ತಾ ಇದ್ದಾರೆ. ಇಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಸ್ಪಷ್ಟನೆ ನೀಡಲಿಕ್ಕೆ ಸಜ್ಜಾಗ್ತಾ ಇದ್ದಾರೆ. ಗಣತಿ ಸರಿಯಾಗಿ ನಡೆದಿಲ್ಲ ಎಂಬ ಸಾಲು ಸಾಲು ದೂರುಗಳು ಬರ್ತಾ ಇದ್ದಾವೆ. ಆರೋಪಗಳು ಇದ್ದಾವೆ, ದೂರುಗಳು ಇದ್ದಾವೆ. ಗಣತಿದಾರರಿಗೆ ಸರಿಯಾಗಿ ತರಬೇತಿ ಕೊಟ್ಟಿಲ್ಲ ಎನ್ನುವ ಆರೋಪ ಇದೆ. ಮಲೆನಾಡು ಭಾಗದ ಒಂಟಿ ಮನೆಗಳಿಗೆ ಸಮೀಕ್ಷೆಗಳಿಗೆ ಹೋಗ್ತಾ ಇಲ್ಲ. ಸರ್ವರ್ ಸಮಸ್ಯೆಯಿಂದಾಗಿ ಅರ್ಧಕ್ಕೆ ಬಿಟ್ಟು ಬರ್ತಾ ಇದ್ದಾರೆ ಗಣತಿದಾರರು. ನಗರ ಪ್ರದೇಶಗಳಿಗೆ ಪ್ರತಿ ಮನೆಗಳಿಗೆ ತಲುಪಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಸಂಪೂರ್ಣ ಡೇಟಾ ಸಂಗ್ರಹಿಸದ ಕಾರಣಕ್ಕಾಗಿ ಸಂಪೂರ್ಣ ಮಾಹಿತಿಯನ್ನು ಸಂಗ್ರಹಿಸಲು ಸಾಧ್ಯವಾಗ್ತಾ ಇಲ್ಲ. ಸೊ ಈ ಕಾರಣದಿಂದಾಗಿ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗತ್ತೆ ನೋಡಿ. ನಿಗದಿತ ಅವಧಿಯೊಳಗೆ ಇದನ್ನು ಪೂರ್ಣಗೊಳಿಸಲು ಸಾಧ್ಯವಾಗೋದಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ನಿಗದಿತ ಸಮಯದ ಒಳಗಾಗಿ ಈ ಸಮೀಕ್ಷೆಯನ್ನು ಮುಗಿಸೋಕ್ಕೆ ಸಾಧ್ಯ ಅಲ್ಲ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಅನೇಕ ರೀತಿಯ ಒಂದು ಪಟ್ಟಿ ಮಾಡಬಹುದಾದಂಥ ಸಮಸ್ಯೆಗಳ ದೊಡ್ಡ ಕಾರಣಗಳೇ ಸಿಗ್ತಾ ಹೋಗುತ್ತೆ. ಹೇಳಿ ಕೇಳಿ ಮಲೆನಾಡು ಭಾಗದಲ್ಲಿ ದೂರದ ಪ್ರದೇಶಗಳಲ್ಲಿ ಒಂಟಿ ಮನೆಗಳಿರುತ್ತೆ. ಒಂಟಿ ಮನೆಗಳಿಗೆ ಹೋದರೆ ಅಲ್ಲಿ ನೆಟ್ವರ್ಕ್ ಸಮಸ್ಯೆ ಇರುತ್ತೆ, ಸರ್ವರ್ ಸಮಸ್ಯೆ ಎದುರಾಗುತ್ತೆ. ಹೀಗಾಗಿ ಇವರು ಕೂತಿರುವ ಜಾಗದಲ್ಲಿಯೇ ಅದನ್ನು ಬಳಸಿಕೊಂಡು ಮಾಡಬೇಕು ಅಂತ ಹೇಳಿದ್ರೆ 30-40 ಪ್ರಶ್ನೆಗಳಿಗೆ ಉತ್ತರ ನೀಡಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಇನ್ನು ಅನಕ್ಷರಸ್ಥರು ಅಥವಾ ಈ ಮೊಬೈಲ್ ಆಪರೇಟ್ ಮಾಡಲಿಕ್ಕೆ ಬರದಂಥವರು ಸ್ವತಃ ತಾವೇ ಡೇಟಾವನ್ನು ಅಪ್ಲೋಡ್ ಮಾಡಲಿಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಸೊ ಹೀಗಾಗಿ ಈ ಸಮೀಕ್ಷೆ ಬಹಳ ಸವಾಲುಗಳನ್ನು ಎದುರಿಸ್ತಾ ಇದೆ. ಮುಂದಿನ ಹಂತದಲ್ಲಿ ಇದನ್ನು ಸಮಯ ವಿಸ್ತರಣೆ ಮಾಡ್ತಾರಾ ಅಥವಾ ಇದಕ್ಕೆ ಪರ್ಯಾಯವಾಗಿ ಮತ್ತಷ್ಟು ತರಬೇತಿಯನ್ನು ಮತ್ತಷ್ಟು ಸರ್ವರ್ ರೀತಿಯ ಗುಣಮಟ್ಟವನ್ನು ಹೆಚ್ಚಿಸುವ ಕೆಲಸ ಮಾಡ್ತಾರಾ ನೋಡಬೇಕಾಗಿದೆ.